ವಿಶ್ವ ಆತ್ಮಹತ್ಯೆಗಳ ತಡೆಗಟ್ಟುವ ದಿನಾಚರಣೆ ಹಾಗೂ ಆತ್ಮಹತ್ಯೆಗಳ ತಡೆಗಟ್ಟುವ ವಿಚಾರಗಳ ಕೇಂದ್ರವನ್ನು ನಿಮ್ಹಾನ್ಸ್ ಕನ್ವೆನ್ಷನ್ ಸೆಂಟರಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಈ ಒಂದು ಕೇಂದ್ರವನ್ನು ಸಹ ಹೊಸದಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕೇಂದ್ರದ ಬಗ್ಗೆ ಡಾಕ್ಟರ್ ಅನೀಶ್ ಹಾಗೂ ಡಾಕ್ಟರ್ ಮುರಳೀಕೃಷ್ಣ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದು, ಆತ್ಮಹತ್ಯೆಗಳ ತಡೆಗಟ್ಟುವ ವಿಚಾರಗಳು ಹೇಗೆ ಎಂಬುದರ ಬಗ್ಗೆ ಸಾಕಷ್ಟು ಮಾಹಿತಿಯಲ್ಲಿ ತಿಳಿಯಲಿದ್ದಾರೆ ಎಂದು ತಿಳಿಸಿದರು. ಸೆಂಟರ್ ಪ್ರಿವೆನ್ಷನ್, ರಿಸರ್ಚ್, ಇಂಪ್ಲಿಮೆಂಟೇಷನ್, ಟ್ರೈನಿಂಗ್, ಎಂಗೇಜ್ಮೆಂಟ್ ಅನ್ನೋ ಒಂದು ಸೆಂಟರ್ ಅನ್ನು ಶುರು ಮಾಡ್ತಾ ಇದ್ದೀವಿ. ಅದರ ಮೂಲಕ ಜನರಿಗೆ ಟ್ರೈನಿಂಗ್ ಮತ್ತು ಟ್ರೀಟ್ಮೆಂಟ್ ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲಾ ಭಾಗಗಳಿಗೆ ಹೋಲಿಸಿದರೆ ಭಾರತ ದೇಶದಲ್ಲೇ ಅತಿ ಹೆಚ್ಚು ಆತ್ಮಹತ್ಯೆ ಆಗ್ತಾ ಇದೆ. ಈ ಆತ್ಮಹತ್ಯೆ ಅತಿ ಹೆಚ್ಚು ಆಗ್ತಿರೋ ಉದ್ದೇಶ ಏನು, ಯಾವ ಕಾರಣದಿಂದ ಆತ್ಮಹತ್ಯೆ ಹೆಚ್ಚಾಗುತ್ತಿದೆ, ಇದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಲು, ಅಂದರೆ ರಿಸರ್ಚ್ ಮಾಡಲು ಈ ಸೆಂಟರ್ ಮೇನ್ ಉದ್ದೇಶ. ಇದರ ಜೊತೆಯಲ್ಲಿ ಈ ಸೆಂಟರ್ನಲ್ಲಿ ಸರ್ಕಾರಕ್ಕೆ ಬೇಕಿರೋ ತರ ಪಾಲಿಸೀಸ್, ಅವರಿಗೆ ಬೇಕಿರೋ ಬ್ರೀಫಿಂಗು, ಆತ್ಮಹತ್ಯೆ ನಿಯಂತ್ರಣದ ಬಗ್ಗೆ ಸೆಂಟರ್ ತಯಾರಿಸಿ ಇದರ ಮೂಲಕ ನಾವು ಸೂಸೈಡ್ ರೇಟ್ಸ್ನ ಕಡಿಮೆ ಮಾಡುವುದು ಉದ್ದೇಶ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜನರಿಗೆ, ಸಾರ್ವಜನಿಕರಿಗೆ ಮತ್ತು ಪ್ರೊಫೆಷನಲ್ಸ್ ಎಲ್ಲರಿಗೂ ಕೂಡ ಆತ್ಮಹತ್ಯೆ ನಿಯಂತ್ರಣ, ಆತ್ಮಹತ್ಯೆ ಸೂಸೈಡ್ ಪ್ರಿವೆನ್ಷನ್ ಬಗ್ಗೆ ತುಂಬಾ ಅವಶ್ಯಕತೆ ಇದೆ. ಸುಮಾರು 16 ವರ್ಷದಿಂದ ನಿಮ್ಹಾನ್ಸ್ನಲ್ಲಿ ಇದು ನಡೀತಾ ಇದೆ. ನಿಮ್ಹಾನ್ಸಿನವರು ಇದನ್ನ ಇಂಡಿಯಾದಲ್ಲಿ ಅಲ್ಲದೆ ನಾನಾ ಹೊರ ದೇಶಗಳವರು ಕೂಡ ಈ ಟ್ರೈನಿಂಗ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಈ ಸೆಂಟರ್ ನಿಂದ ನಾವು ಬರೋ 3-4 ವರ್ಷದಲ್ಲಿ ಪ್ರತಿ ತಿಂಗಳು ನಾವು ಸೂಸೈಡ್ ಪ್ರಿವೆನ್ಷನ್ ಟ್ರೈನಿಂಗ್ ಮಾಡ್ತೇವೆ. ಇದರ ಬಗ್ಗೆ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಾಗಲಿ ಅಥವಾ ಸಾರ್ವಜನಿಕರಾಗಲಿ ಅಥವಾ ನರ್ಸ್ಗಳು, ಸೈಕಾಲಜಿಸ್ಟ್ ಎಲ್ಲರೂ ಈ ಕೋರ್ಸ್ಗೆ ಎನ್ರಾಲ್ ಆಗಿ ಸರ್ಟಿಫಿಕೇಟ್ ಕೋರ್ಸ್ ಕೊಡ್ತೇವೆ. ಇದರ ಬಗ್ಗೆ ಟ್ರೈನಿಂಗ್ ಮಾಡಿ ಅವರು ಅವರವರ ವರ್ಕ್ ಪ್ಲೇಸ್ಗೆ ಹೋಗಿ ಇಲ್ಲ ಅವರ ಜಾಗಗಳಲ್ಲಿ ಸೂಸೈಡ್ ಪ್ರಿವೆನ್ಷನ್ ನಾಲೆಡ್ಜ್ನ ವಿಸ್ತಾರ ಮಾಡಬೇಕು ಮತ್ತು ಸೂಸೈಡ್ ತಡೆಗಟ್ಟಬೇಕು ಅಥವಾ ಸೂಸೈಡ್ ರೇಟ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತೇವೆ. ಇದು 3ನೇ ಮುಖ್ಯ ಉದ್ದೇಶ ಸೆಂಟರ್ದು.